ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ಸ್ಟ್ರಕ್ಷನ್ ನಾಲೆಜ್ ಚಾನಲ್. ನೆಕ್ಸ್ಟ್ ಸೀಕ್ವೆನ್ಸ್ ಆಫ್ ಆ್ಯಕ್ಟಿವಿಟಿ ಏನು ಬರುತ್ತೆ ಅಂತಂದರೆ ಸ್ಯಾಂಡ್ ಫಿಲ್ಲಿಂಗ್ ಬರುತ್ತೆ ಮತ್ತು PCC ಬರುತ್ತೆ. ನಾನು ಹಳೆ ವಿಡಿಯೋದಲ್ಲಿ ಏನು ತೋರಿಸಿದ್ದೆ, ಸೈಟ್ ಕ್ಲೀನಿಂಗ್ ಕ್ವಾಂಟಿಟಿ ಯಾವ ಥರ ತೆಗೆಯೋದು, ಸೈಟ್ ಕ್ಲೀನಿಂಗ್ ಅಂದ್ರೇನು, ಎಸ್ಟಿಮೇಷನ್ ಅಂದ್ರೇನು ಎಲ್ಲ ತೋರಿಸಿದ್ದೆ. ಎರಡನೇ ವಿಡಿಯೋದಲ್ಲಿ ಏನು ತೋರಿಸಿದ್ದೆ, ಅರ್ತ್ ವರ್ಕ್ ಮಾಡೋದು ಹೆಂಗೆ, ಫುಟಿಂಗನ್ನು ಕೌಂಟ್ ಮಾಡಿ ಅರ್ತ್ ವರ್ಕ್ನ ಕ್ವಾಂಟಿಟಿ ಯಾವ ಥರ ತೆಗಿತೀವಿ ಎಕ್ಸೆಲಲ್ಲಿ ಅನ್ನೋದು ತೋರಿಸಿದ್ದೆ. ಈಗ ನೆಕ್ಸ್ಟು ಫರ್ದರ್ ಟು ಕಂಟಿನ್ಯೂಷನ್ ಈ ವಿಡಿಯೋಗೆ ಏನು ಅಂತಂದರೆ, ಈಗ ಅರ್ತ್ ವರ್ಕ್ ಎಲ್ಲ ನಂಬರ್ ಆಫ್ ಫುಟಿಂಗ್ ಕೌಂಟ್ ಮಾಡಿಬಿಟ್ಟು ನಾನೆಲ್ಲ ಸೆಂಟ್ರಲ್ ಲೈನ್ ಪ್ಲ್ಯಾನ್ ಪ್ರಕಾರ ಅರ್ತ್ ವರ್ಕ್ ಎಲ್ಲ ಮಾಡಿಬಿಟ್ಟಿದ್ದೀನಿ. ಅರ್ತ್ ವರ್ಕ್ ಮಾಡಿದ ಮೇಲೆ ಏನು ಮಾಡಬೇಕು, ಸ್ಯಾಂಡ್ ಫಿಲ್ಲಿಂಗ್ ಮಾಡಬೇಕು ಮತ್ತು PCC ಮಾಡಬೇಕು. ನೋಡಿ ಇಮೇಜ್ ಕಾಣ್ತಾ ಇದೆಯಲ್ಲ, ಇಮೇಜ್ ತೋರಿಸ್ತಾ ಇದ್ದೀನಲ್ಲ, ಇದು ಒಂದು ಕಡೆ ಸ್ಯಾಂಡ್ ಫಿಲ್ಲಿಂಗ್ ಮಾಡಿ ಕಾಂಕ್ರೀಟ್ PCC ಇದು ಮಾಡ್ತಾ ಇದ್ದಾನೆ, ಇನ್ನೊಂದು ಕಡೆ PCC ಕಂಪ್ಲೀಷನ್ ಆಗಿದೆ. ಈಗ ಮೊದಲನೇದು ಕೆಲವೊಂದು ಅದು ಡಿಪೆಂಡ್ ಆಗುತ್ತೆ. ಕೆಲವೊಬ್ಬರು ಸ್ಯಾಂಡ್ ಫಿಲ್ಲಿಂಗ್ ಮಾಡ್ತಾರೆ, ಕೆಲವೊಬ್ಬರು ಸ್ಯಾಂಡ್ ಫಿಲ್ಲಿಂಗ್ ಮಾಡಲ್ಲ. ಬನ್ನಿ, ಮೇನ್ ಸ್ಯಾಂಡ್ ಫಿಲ್ಲಿಂಗ್ ಮಾಡೋಕ್ಕೆ ಎರಡು ಮೇನ್ ರೀಸನ್ ಇದೆ. ಅದು ಏನು ಅಂತಂದರೆ, ಈಗ ಸ್ಯಾಂಡ್ ಫಿಲ್ಲಿಂಗ್ ನಾವು ಮಾಡೋದ್ರಿಂದ ಏನು ಬೆನಿಫಿಟ್ ಸಿಗುತ್ತೆ ಅಂದರೆ, ಇದು ಬಿಲ್ಡಿಂಗಿಗೆ ಒಂದು ಕುಷನ್ ಥರ ಆ್ಯಕ್ಟ್ ಮಾಡುತ್ತೆ. ಅಂದರೆ ಸಪೋಸ್ ಈಗ ಏನೋ ಸೆಟ್ಲ್ಮೆಂಟ್ ಟೈಮಲ್ಲಿ ಡೈರೆಕ್ಟಾಗಿ PCC ಇದ್ದರೆ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಇರುತ್ತೆ. ಸ್ಯಾಂಡ್ ಇದ್ದರೆ ಏನಾಗುತ್ತೆ, ಕುಷನಿಂಗ್ ಎಫೆಕ್ಟ್ ಒಂದು ಆ್ಯಕ್ಟ್ ಮಾಡುತ್ತೆ. ಇನ್ನೊಂದು ಎರಡನೇ ಮೇನ್ ರೀಸನ್ ಏನು ಸ್ಯಾಂಡ್ ಫಿಲ್ಲಿಂಗಿಗೆ ಅಂತಂದರೆ, ಡೈರೆಕ್ಟಾಗಿ ನಾವು ಸಾಯಿಲ್ ಮೇಲೆ PCC ಲೇ ಮಾಡಿದಾಗ ಮಣ್ಣು ಸಾಯಿಲ್ ಏನಿದೆ ಅದು ಅದರಲ್ಲಿರೋ ವಾಟರ್ ಕಂಟೆಂಟ್ನೆಲ್ಲ ಹೀರ್ಕೊಳ್ಳೋ ಚಾನ್ಸಸ್ ಭಾಳ ಇರುತ್ತೆ. ಇದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಸ್ಯಾಂಡ್ ಫಿಲ್ಲಿಂಗ್ ಮಾಡ್ತೀವಿ. ಅದು ಕೆಲವರು ಮಾಡ್ತಾರೆ, ಕೆಲವರು ಮಾಡಲ್ಲ. ಬಟ್ ನಾನು ಕ್ಯಾಲ್ಕುಲೇಷನಲ್ಲಿ ಸ್ಯಾಂಡ್ ಫಿಲ್ಲಿಂಗ್ ಕನ್ಸಿಡರ್ ಮಾಡ್ತಾಯಿದ್ದೀನಿ. ಆ್ಯಸ್ ಪರ್ IS ಪ್ರಕಾರ ಸ್ಯಾಂಡ್ ಫಿಲ್ಲಿಂಗ್ ಕನ್ಸಿಡರ್ ಮಾಡ್ತಾಯಿದ್ದೀನಿ. ಅದರದ್ದು ಕ್ಯಾಲ್ಕುಲೇಷನ್ ಹೇಗೆ ಅನ್ನೋದು ತೋರಿಸ್ತೀನಿ. ಬನ್ನಿ, ಎಕ್ಸೆಲ್ ಶೀಟ್ ಓಪನ್ ಮಾಡಿ ತೋರಿಸ್ತೀನಿ. ಮೂರನೇ ಐಟಮ್ ಏನು, ಸ್ಯಾಂಡ್ ಫಿಲ್ಲಿಂಗ್. ಸ್ಯಾಂಡ್ ಫಿಲ್ಲಿಂಗ್ ನೋಡಿ, ಇದನ್ನು ನಾನು ಬಿಲ್ಡ್ ಮಾಡ್ತೀನಿ. ನೋಡಿ, ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ, ಒಂದಕ್ಕೊಂದು ಆ್ಯಕ್ಟಿವಿಟಿ ಲಿಂಕ್ ಇದೆ. ಸೊ ಯಾವುದೇ ವಿಡಿಯೋ ನೀವು ಮಿಸ್ ಆದರೂ ಕ್ಯಾಲ್ಕುಲೇಷನ್ ಯಾವ ಥರ ಬಂದಿದೆ ಅನ್ನೋದು ಗೊತ್ತಾಗಲ್ಲ. ಸೊ ಎಲ್ಲನೂ ಒಂದಕ್ಕೊಂದು ಲಿಂಕ್ ಇದೆ, ನೋಡಿ ಅಂತ ಹೇಳಿದ್ನಲ್ಲ, ಅದ್ರದ್ದು ಇಂಪಾರ್ಟೆನ್ಸ್ ಏನು ಅಂತ ಈಗ ಗೊತ್ತಾಗುತ್ತೆ. ನೋಡಿ, ಸ್ಯಾಂಡ್ ಫಿಲ್ಲಿಂಗ್ ತೊಗೊಂಡು ಸ್ಯಾಂಡ್ ಫಿಲ್ಲಿಂಗ್ ಆಯಿತಾ. ಈಗ ನೆಕ್ಸ್ಟು ಎಷ್ಟು ಅರ್ತ್ ವರ್ಕ್ ನಾನು ಮಾಡಿದ್ದೀನೋ ಇಷ್ಟು ಜಾಗಕ್ಕೆ ನಾನು ಸ್ಯಾಂಡ್ ಫಿಲ್ಲಿಂಗ್ ಮಾಡ್ತೀನಿ. ಈಗ ಡ್ರಾಯಿಂಗಲ್ಲಿ ನೋಡಿ ತೋರಿಸ್ತೀನಿ. ಇದು ನೋಡಿ, ಕ್ರಾಸ್ ಸೆಕ್ಷನ್ ಇದೆ, ಸ್ಯಾಂಡ್ ಫಿಲ್ಲಿಂಗ್ ಇದೆ, PCC ಇದೆ. ಇಲ್ಲಿಂದ ಫುಟಿಂಗ್ ಕೌಂಟ್ ಆಗುತ್ತೆ. ನೋಡಿ, ಫುಟಿಂಗ್ ಪ್ಲ್ಯಾನು, ಇದು ಫುಟಿಂಗ್ ಕ್ರಾಸ್ ಸೆಕ್ಷನ್. ಸ್ಯಾಂಡ್ ಫಿಲ್ಲಿಂಗ್ ಥಿಕ್ನೆಸ್ ನೋಡಿ ಎಷ್ಟು ತೊಗೊಂಡಿದ್ದಾರೆ ಕೊಟ್ಟಿದ್ದಾರೆ. ಇವರು 100 mm ಕೊಟ್ಟಿದ್ದಾರೆ. ಅರ್ತ್ ವರ್ಕ್ ಎಷ್ಟಿದೆ ಅಷ್ಟು ಪೂರ ಸ್ಯಾಂಡ್ ಫಿಲ್ಲಿಂಗ್ ಮಾಡುತ್ತೆ. ಸ್ಯಾಂಡ್ ಫಿಲ್ಲಿಂಗ್ ನೋಡಿ, ಸೊ ಆಲ್ರೆಡಿ ನಾನು ಎಕ್ಸ್ಕವೇಷನ್ನಲ್ಲಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ದೀನಿ. ಸೊ ಮತ್ತೆ ಅದು ಮಾಡೋ ನೆಸಿಟಿ ಇರಲ್ಲ. ನೋಡಿ, ಈಗ ಏನು ಮಾಡ್ತೀನಿ, ಇಲ್ಲಿ ಬನ್ನಿ, ಕ್ಲಿಕ್ ಮಾಡಿ, ಎಲ್ಲನೂ ಡ್ರ್ಯಾಗ್ ಮಾಡಿ, ಕಾಪಿ ಮಾಡಿ. ಕಾಪಿಗೆ ಏನು ಶಾರ್ಟ್ಕಟ್ ಹೇಳ್ಕೊಟ್ಟಿದ್ದೆ ಹಳೆ ವಿಡಿಯೋದಲ್ಲಿ, Ctrl+C. ಇಲ್ಲಿ ಬನ್ನಿ, ಕ್ಲಿಕ್ ಮಾಡಿ, ಪೇಸ್ಟ್ ಮಾಡಿ. ಪೇಸ್ಟಿಗೆ ಏನು ಹೇಳ್ಕೊಟ್ಟಿದ್ದೆ, Ctrl+V. ಇಲ್ಲಿ ಎಡಿಟ್ ಮಾಡಬೇಕೀಗ. ಏನು, F1 ಫುಟಿಂಗ್ಸ್ ಇರೋದು, F1 ಫುಟಿಂಗ್ಸ್ ಅಷ್ಟೇ. ನಂಬರ್ ಆಫ್ ಫುಟಿಂಗ್ಸ್ ಎಷ್ಟಿದೆ, 11. ಲೆಂತು ಸೇಮ್ ಇರುತ್ತೆ, ವಿಡ್ತು ಕೂಡ ಸೇಮ್ ಇರುತ್ತೆ. ಡೆಪ್ತ್ ಎಷ್ಟು ಕೊಟ್ಟಿದೆ ಡ್ರಾಯಿಂಗಲ್ಲಿ, ಸ್ಯಾಂಡ್ ಫಿಲ್ಲಿಂಗ್ ನೋಡಿ 100 mm. ಇಲ್ಲಿ ಏನು ಮಾಡಿ, 0.1 ಎಂಟರ್ ನೋಡಿ. 0.1 ಎಂಟ್ರಿ ಮಾಡ್ತಿದ್ದಂಗೆ ಸ್ಯಾಂಡ್ ಫಿಲ್ಲಿಂಗ್ ಕ್ವಾಂಟಿಟಿ ಎಷ್ಟಾಯಿತು, 4.85 m3. ಇದಕ್ಕೆ ಎಕ್ಸೆಲ್ ಏನಕ್ಕೆ ಯೂಸ್ ಮಾಡಬೇಕು ಅಂತಂದರೆ, ಈ ರೀಸನಿಗೋಸ್ಕರನೇ. ಸಪೋಸ್ 100 mm ನಿಮಗೆ ಹೆಂಗೆ ಬಂತು ಅನ್ನೋದು ಗೊತ್ತಾಗಲಿಲ್ಲ, ಕನ್ಫ್ಯೂಷನ್ ಆಯಿತು ಅಂತ, 0.1 ಮೀಟ್ರ್ ಯಾವ ಥರ ಬಂತು ಗೊತ್ತಾಗಲಿಲ್ಲ ಅಂತಂದರೆ, ಕನ್ಫ್ಯೂಷನ್ ಆಯಿತು ಅಂದರೆ 100 mm ಇದೆ. ಇಲ್ಲಿ ಬನ್ನಿ, ಫಾರ್ಮುಲಾ ಬರೀಗೆ ಬನ್ನಿ. ನಾನು ಕರ್ಸರ್ ಫಾಲೋ ಮಾಡ್ತಾಯಿರಿ, ನಾನು ಏನು ಮಾಡ್ತೀನಿ ಗೊತ್ತಾಗುತ್ತೆ. ಎಲ್ಲ ಬ್ಯಾಕ್ ಸ್ಪೇಸ್ ಮಾಡಿ, ಈಕ್ವಲ್ಸ್ 100 mm ಕೊಟ್ಟಿದ್ದಾರಲ್ಲ, 100/1000 ಮಾಡಿ. ಯೂನಿಟ್ ಕನ್ವರ್ಷನ್ನು, ಕ್ರಾಸ್ ಮಲ್ಟಿಪ್ಲಿಕೇಷನು ಇದೆಲ್ಲ ನಾವು ಪ್ರೈಮರಿ ಸ್ಕೂಲಲ್ಲಿ ಓದಿರೋದ್ರಿಂದ ನಿಮಗೆ ಗೊತ್ತಿದೆ ಅಂತ ನಾನು ಕನ್ಸಿಡರ್ ಮಾಡ್ತಾಯಿದ್ದೀನಿ. ನೋಡಿ, 100 mm. ಇಲ್ಲಿ ನೋಡಿ, ಈಗ ಏನಿದೆ, ಎಕ್ಸ್ಕವೇಷನ್ ಕ್ವಾಂಟಿಟಿ ಇದೆ, ಸ್ಯಾಂಡ್ ಫಿಲ್ಲಿಂಗ್ ಕ್ವಾಂಟಿಟಿ ಇರುತ್ತೆ. ಇಲ್ಲಿ ಬನ್ನಿ, ಕಾಪಿ ಮಾಡಿ, Ctrl+C. ಇಲ್ಲಿ ಬನ್ನಿ, ಪ್ಲೇಸ್ ಮಾಡಿ, Ctrl+V. ಸ್ಯಾಂಡ್ ಫಿಲ್ಲಿಂಗ್ ಡಬಲ್ ಕ್ಲಿಕ್ ಮಾಡಿ, ಸ್ಯಾಂಡ್ ಫಿಲ್ಲಿಂಗ್ ಕ್ವಾಂಟಿಟಿ ಇಷ್ಟ. ಸ್ಯಾಂಡ್ ಫಿಲ್ಲಿಂಗ್ ಕ್ವಾಂಟಿಟಿ ನಂದು ಎಷ್ಟು ಬಂತು, 4.85 m3 ಬಂತು. ನೆಕ್ಸ್ಟು
ಫೋರ್ತಲ್ಲಿ ಏನು ಬರುತ್ತೆ, ಸನ್ ಫಿಲ್ಲಿಂಗ್ ಆದಮೇಲೆ ಏನು ಕೊಟ್ಟಿದ್ದಾರೆ, PCC. ಈಗ ನೋಡಿ PCCಗೆ ಒಂದು ಇಮೇಜ್ ತೋರಿಸ್ತಾ ಇದ್ದೀನಿ. ಇದು PCC ಇಲ್ಲಿ ನಾವು ಲೇ ಮಾಡ್ತಾ ಇದ್ದೀವಿ. ಇವು ಇಮೇಜ್ಗಳು ಏನು ಕಾಣ್ತಾ ಇದೆಯಲ್ಲ, ಇದೆಲ್ಲ ನಮ್ಮ ಸೈಟಲ್ಲೇ ಯೂಸ್ ಮಾಡಿರೋ PCCಗಳು, ನಾವೇ ಮಾಡಿಸಿರೋ PCCಗಳು. ನಮ್ಮದ್ರಲ್ಲಿ ನಾವು ಸ್ಯಾಂಡ್ ಫಿಲ್ಲಿಂಗ್ ಯೂಸ್ ಮಾಡ್ತಿಲ್ಲ. PCC ಡೈರೆಕ್ಟ್ ಸಾಯಿಲ್ ಮೇಲೆ ಲೇ ಮಾಡ್ತಾ ಇದ್ದೀವಿ. ರೀಸನ್ ಅದು ಒಂದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಹೇಳಿದ್ನಲ್ಲ, ಆ ಡ್ರಾಯಿಂಗು, ಜಿಯೋಗ್ರಫಿಕಲ್ ಕಂಡೀಷನ್ನು, ಡಿಸೈನು ಅದ್ರ ಮೇಲೆ ಡಿಪೆಂಡಾಗಿ ಮಾಡ್ತಾರೆ. ಬಟ್ ಯೂಶ್ವಲಿ ಸ್ಯಾಂಡ್ ಫಿಲ್ಲಿಂಗ್ ಮಾಡಿದರೆ ಭಾಳ ಬೆಸ್ಟು. ಯಾವುದೇ ಟೆಕ್ನಿಕಲ್ ರೀಸನ್ ಇದು ಮಾಡಿದರೂ ಕೂಡ ಭಾಳ ಬೆಸ್ಟ್ ಇದೆ ಸ್ಯಾಂಡ್ ಫಿಲ್ಲಿಂಗ್ ಮಾಡಿದರೆ. PCC ನೋಡಿ, ಇಮೇಜ್ಗಳೆಲ್ಲ PCC ಇದು. ಬನ್ನಿ ಈಗ ನೆಕ್ಸ್ಟು PCC ಯಾವ ಥರ ಮಾಡ್ತಾರೆ, PCC ಕ್ವಾಂಟಿಟಿ ಯಾವ ಥರ ತೆಗೆಯೋಣ ಅಂತ ಹೇಳೋಣ. PCC ಅಂದರೆ ಗೊತ್ತಲ್ವಾ, ಪ್ಲೇನ್ ಸಿಮೆಂಟ್ ಕಾಂಕ್ರೀಟ್. ಬೋಲ್ಡ್ ಮಾಡ್ತೀನಿ. ನೆಕ್ಸ್ಟ್ PCC ಕೂಡ ನೋಡಿ ಡ್ರಾಯಿಂಗಲ್ಲಿ ಇದು ಅರ್ಥವರ್ಕ್, ಇಲ್ಲಿಂದ ಇಲ್ಲಿಗೆ ಅರ್ಥವರ್ಕ್ ಮೇಲೆ ಏನು ಮಾಡಿದ್ದೀನಿ, ಸ್ಯಾಂಡ್ ಫಿಲ್ಲಿಂಗ್ ಏನು ಮಾಡಿದ್ದೀನಿ, PCC. ಸೊ ನಂದು ಅರ್ಥವರ್ಕ್ ಎಷ್ಟಿದೆ ಅಷ್ಟೇ ನಾನು PCC ಮಾಡಬೇಕು. ಸೊ ನೀವೇನು ಮಾಡಿ, ಪ್ರೀವಿಯಸ್ ಇದನ್ನು ಕಾಪಿ ಮಾಡಿ, ಕಾಪಿಗೇನು Ctrl+C, ಇಲ್ಲಿ ಬನ್ನಿ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿ Ctrl+V. ಸಿಂಪಲ್ ಇಷ್ಟ. ಇಲ್ಲಿ ನಾನು ಚೇಂಜಸ್ ಮಾಡಬೇಕಾಗಿರೋದೇನು ಅಂತಂದರೆ, PCC ಕ್ವಾಂಟಿಟಿ ಬೇಕಿಲ್ಲಿ. ಇಲ್ಲೇನು ಮಾಡಿ, ಕಾಪಿ ಪೇಸ್ಟ್, PCC ಡಬಲ್ ಕ್ಲಿಕ್ ಮಾಡಿ, PCC ಕ್ವಾಂಟಿಟಿ ಎಂಟರ್. ಇಲ್ಲಿ ಬೇಕಾದ್ರೆ ನೀವು ಮೆನ್ಷನ್ ಮಾಡ್ಕೊಳ್ಳಿ. PCCಗೆ ಏನು ಕೊಟ್ಟಿದ್ದಾರೆ, ಇಲ್ಲಿ ಗ್ರೇಡ್ ಆಫ್ ಕಾಂಕ್ರೀಟ್ ಏನು ಕೊಟ್ಟಿಲ್ಲ. PCC ಯೂಶ್ವಲಿ ಹಾಕೋದು M10 ಯೂಸ್ ಮಾಡ್ತೀವಿ. ಸೊ ಇದನ್ನು M10 ಅಂತ ಮೆನ್ಷನ್ ಮಾಡಿ. ಎಂಟರ್. ಇಷ್ಟೇ. ನಾನು ಯಾಕೆ ನಿಮಗೆ ಹೇಳ್ತೆ ಅಂತ ಈಗ ಅರ್ಥ ಆಯಿತು ಅನಿಸುತ್ತೆ. ಒಂದು ಸೀಕ್ವೆನ್ಸ್ ಆ್ಯಕ್ಟಿವಿಟಿ ಇನ್ನೊಂದ್ರ ಮೇಲೆ ಇನ್ನೊಂದು ಆ್ಯಕ್ಟಿವಿಟಿ ಡಿಪೆಂಡ್ ಆಗಿರುತ್ತೆ. ನೋಡಿ, ಸ್ಯಾಂಡ್ ಫಿಲ್ಲಿಂಗು PCC ನಾನೇನು ಮಾಡಲೇ ಇಲ್ಲ. ಡೆಪ್ತ್ ಮಾತ್ರ ಇದು ಕಾಪಿ ಮಾಡಿದೆ, ಅರ್ಥವರ್ಕ್ ಮಾತ್ರ ಕಾಪಿ ಮಾಡಿದೆ, ಪೇಸ್ಟ್ ಮಾಡಿದೆ, ಡೆಪ್ತ್ ಮಾತ್ರ ಚೇಂಜ್ ಮಾಡಿದೆ, ಕ್ವಾಂಟಿಟಿ ಆಟೋಮೆಟಿಕಾಗಿ ಚೇಂಜ್ ಆಗೋಯಿತು. ಇಷ್ಟೇ. ನೆಕ್ಸ್ಟ್ ಈಗ ಏನಾಗುತ್ತೆ, PCC ಆಯಿತು. PCC ಆದಮೇಲೆ ಏನು ಬರುತ್ತೆ, ಇಲ್ಲಿ ನೋಡಿ ಫುಟಿಂಗ್ ಬರುತ್ತೆ. ಇದು ಫಸ್ಟ್ ಸ್ಟೆಪ್ಡ್ ಫುಟಿಂಗ್ ಇದೆ. ಫಸ್ಟ್ ಫುಟಿಂಗು, ಸೆಕೆಂಡ್ ಫುಟಿಂಗು, ಆಮೇಲೆ ಇದ್ರ ಶಟ್ರಿಂಗು, ನೆಕ್ಸ್ಟ್ ಕಾಲಮ್ ಶಟ್ರಿಂಗು, ಕಾಲಮ್ ಕಾಂಕ್ರೀಟು, ಈ ಥರ ಎಲ್ಲ ಇದೆ. ಸೊ ಯಾವುದು ಮಿಸ್ ಮಾಡಿದರೂ ಯಾವುದೂ ಗೊತ್ತಾಗಲ್ಲ. ಹಳೇದು ಎರಡರದ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ಅದನ್ನು ನೋಡಿ ಆ ಕ್ವಾಂಟಿಟಿ ಹೇಗೆ ಬಂತು ಏನು ಅಂತ ನಿಮಗೆ ಅರ್ಥ ಆಗುತ್ತೆ. ಒಂದು ಸತಿ ನೀವು ಕ್ವಾಂಟಿಟಿ ಮಾಡಿಬಿಟ್ರೆ ನೆಕ್ಸ್ಟ್ ಕಾಪಿ ಪೇಸ್ಟ್ ಮಾಡ್ಕೊತ ಹೋಗ್ಬೋದು, ಈಸಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕ್ಲೋಸ್ ಮಾಡ್ತಾಯಿದ್ದೀನಿ. ನಮಸ್ಕಾರ.